ಮೇಷರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆಗಳಿರುತ್ತೆ. ಇದು ಶುಭ ವಿಚಾರ ವಿಡಿಯೋ, ಇನ್ನೇನು ಒಳ್ಳೆಯದಾಗುತ್ತೆ ಮೇ ತಿಂಗಳಲ್ಲಿ ಅಂತ, ಇನ್ನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಖಂಡಿತವಾಗಿ ಮಾಡ್ತೇನೆ. ಸೊ ಶುರು ಮಾಡೋಣ ಅಲ್ವಾ. ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಮೇ 11ನೇ ತಾರೀಕಿಂದ ನಿಮ್ಮ ರಾಶ್ಯಾಧಿಪತಿಯಾದ ಕುಜಗ್ರಹ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ಏನಾಗುತ್ತೆ, ನಿಮಗೆ ನಿಮ್ಮ ಪ್ರಭಾವಳಿಯ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಶಕ್ತಿವಂತರಾಗ್ತೀರಾ ನೀವು ಅಂಥೇಳಿ. ಧೈರ್ಯ, ನಾಯಕತ್ವದ ಗುಣಗಳು, ಸ್ವಲ್ಪ ನಾಯಕತ್ವದ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಂಥ ಟೈಮಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಪ್ರಮೋಷನ್ಗಳ ಬಗ್ಗೆ ಚರ್ಚೆಗಳು, ನಿಮ್ಮ ಒಂದು ಸಾಧನೆ, ನಿಮ್ಮ ಒಂದು ತಾಕತ್ತು, ನಿಮ್ಮ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗುವ ನಿಮ್ಮ ಲಕ್ಷಣಗಳನ್ನು ನೋಡಿಕೊಂಡು ಪ್ರಮೋಷನ್ ಬಗ್ಗೆ ಒಂದಿಷ್ಟು ಮಾತುಕತೆಗಳಾಗುತ್ತೆ. ಎಲ್ಲ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೀತಕ್ಕಂತಹ, ತುಂಬ ಚೆನ್ನಾಗಿ ಒಳ್ಳೆಯ ಅದ್ಭುತವಾದ ಮೆಚ್ಚುಗೆಯನ್ನು ಪಡಿತೀರ ನೀವು ನಿಮ್ಮ ಮೇಲಧಿಕಾರಿಗಳದ್ದು ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇಲ್ಲಿ ವಿಶೇಷವಾಗಿ ಚಿಕ್ಕ ಪುಟ್ಟ ಪರಿಹಾರ ಸ್ವರೂಪದಲ್ಲಾದರೂ ಕುಜಗ್ರಹ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ರೂಢಿಯಲ್ಲಿಟ್ಕೊಳ್ಳಿ. ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ, ಅದು ಎಚ್ಚರಿಕೆ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ಆದರೆ ಕುಜ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು ನಿತ್ಯ ರೂಢಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಮೇ 14ನೇ ತಾರೀಕಿಂದ ವೃಷಭ ರಾಶಿಯಲ್ಲಿ ರವಿ ಗ್ರಹ, ವೃಷಭ ರಾಶಿಯಲ್ಲಿ ಬುಧ ಗ್ರಹ. ಬುಧ ಹಾಗೂ ರವಿ ಸೇರಿದ್ರು ಅಂತ ಅದನ್ನು ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಸೊ ತುಂಬ ಚೆನ್ನಾಗಿ ನಿಮಗೆ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ತಲೆ ತುಂಬ ಚೆನ್ನಾಗಿ ಓಡುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥ ಮೇಷರಾಶಿಯವರಿಗೆ ಒಳ್ಳೊಳ್ಳೆ ಹೊಸ ಹೊಸ ಡೀಲ್ಗಳು ಸಿಗೋ ಥರ ನಿಮ್ಮ ತಲೆ ಓಡುತ್ತೆ. ಹೊಸ ಹೊಸ ಡೀಲ್ಸ್ಗಳನ್ನ ನೀವೇ ತೊಗೊಬರ್ತೀರಾ, ಒಳ್ಳೆ ಡೀಲ್ಗಳು ಸಿಗುತ್ತೆ ನಿಮಗೆ. ಹಣದ ಹರಿವು ಇದೆಯಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಹಣದ ವರ್ಗಾವಣೆ, ಓಡಾಟ, ಲಿಕ್ವಿಡ್ ಮನಿ ಏನು ತಿರುಗಾಟ ಇದೆಯಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ. ಆದರೆ ಮೇ 14ನೇ ತಾರೀಕು ದಾಟಬೇಕಾಗ್ತದೆ. ಬುಧಾದಿತ್ಯ ಯೋಗ ಆಗಬೇಕು. ಬುದ್ಧಿವಂತಿಕೆ ತುಂಬ ಚೆನ್ನಾಗಿ ತಲೆ ಓಡುತ್ತೆ. ಹೆಂಗೆ ದುಡ್ಡು ಮಾಡಬೇಕು, ಹೆಂಗೆ ಮಾಡಿದ್ರೆ ದುಡ್ಡು ವೇಸ್ಟ್ ಆಗಿದೆ, ಏನು ಮಾಡೋದು, ದುಡ್ಡಿನ ವಿಚಾರದಲ್ಲಿ ತಲೆ ತುಂಬ ಚೆನ್ನಾಗಿ ಓಡುತ್ತೆ. ವ್ಯಾಪಾರಗಳಲ್ಲಿ ತುಂಬ ಒಳ್ಳೆಯ ಲಾಭವನ್ನು ನೀವು ಕಾಣಬಹುದಾಗಿರ್ತದೆ. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಮೇ 14ನೇ ತಾರೀಕಿನ ನಂತರ ಅಥವಾ ಅಲ್ಲಿ ತನಕ ಶುಕ್ರ ಗ್ರಹನ ಸಂಚಾರ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಅನುಕೂಲಕರವಾಗಿ ಕಾಣ್ತಾ ಇದೆ. ನಂತರ ರವಿಯಲ್ಲಿ ಬಂದ ತಕ್ಷಣ ಶುಕ್ರ ಮಿಥುನ ರಾಶಿ 3ನೇ ಮನೆಗೆ ಹೋಗ್ಬಿಡ್ತಾನೆ. ಸೊ ಶುಕ್ರನ ಒಂದು ಸಂಚಾರ ಸ್ಥಾನಮಾನಗಳನ್ನು ನೋಡಿದಾಗ ದಾಂಪತ್ಯ ಹಾಗೂ ಸಂಬಂಧಗಳಲ್ಲಿ ಸುಧಾರಣೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅಂದರೆ ನೀವು ಗಂಡ ಹೆಂಡತಿ ಸ್ವಲ್ಪ ಜಗಳ ಮನಸ್ತಾಪಗಳಿತ್ತು ಮೇಷರಾಶಿಯವರು ಅಂತ ಆದರೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಸ್ವಲ್ಪ ಸಂಯಮದಿಂದ ನಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಸುಧಾರಿಸುತ್ತೆ. ಜಗಳ ಮನಸ್ತಾಪಗಳೆಲ್ಲ ಗಂಡ ಹೆಂಡತಿದು ಕಡಿಮೆ ಆಗ್ತಕ್ಕಂಥದ್ದು, ಪ್ರೇಮ ಸಂಬಂಧಗಳೆಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ ಅಂಥೇಳಿ. ಯಾರಿಗೆ ಯಾವುದೂ ಒಂದು ಇದೇ ಇಲ್ಲ, ಸಂಬಂಧಗಳಿಲ್ಲ ಅಂದಾಗ ಹೊಸ ಸಂಬಂಧಗಳು ಆರಂಭವಾಗ್ತದೆ ಅಂಥೇಳಿ. ಸೊ ಮೇ 14ರಿಂದ ಸ್ವಲ್ಪ ಈ ಶುಕ್ರನ ಪ್ರಭಾವಳೆಯ ಇದೆಯಲ್ಲ, ಮೇ 14ರ ತನಕ ಒಂಥರ, ಮೇ 14ರ ನಂತರ ಒಂಥರ ಸ್ವಲ್ಪ ಶುಕ್ರನ ಬಲದಿಂದಾಗಿ ಹಲವಾರು ವಿಚಾರಗಳು, ಅದರಲ್ಲೂ ವಿಶೇಷವಾಗಿ ವಿವಾಹ ದಾಂಪತ್ಯಾದಿ ವಿಚಾರಗಳಲ್ಲಿ ತುಂಬ ಚೆನ್ನಾಗಿ ಸಂಯಮದಿಂದ ನಡ್ಕೊಳ್ತೀರಾ, ಚೆನ್ನಾಗಿ ಮಾತಾಡಿಸ್ತೀರಾ. ಏನೇ ಇದ್ದರೂ ನಾವು ಕೂತ್ಕೊಂಡು ಮಾತಾಡ್ಕೋಬೇಕು. ನಮ್ಮ ಗಂಡ ಹೆಂಡತಿ ಜಗಳ ಊರಿಗೂ ಮುಂದೆ ಹೋಗಬಾರ್ದು, ಇನ್ನೊಬ್ಬರು ಮುಂದೆ ಹೋಗಬಾರ್ದು ಅನ್ನುವಂಥ ಒಂದು ವಿಚಾರ ಪ್ರಸ್ತಾಪಗಳು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮನಸ್ಸಿಗೆ ಬರುತ್ತೆ, ಅದನ್ನು ಸುಧಾರಿಸ್ಕೊಂಡು ಹೋಗ್ತೀರಾ. ಇನ್ನೂ ಅದಕ್ಕೆ ಸಹಾಯವಾಗೋ ರೀತಿಯಲ್ಲಿ ನಾವು ಒಂದು ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. 4ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಏನಪ್ಪ ಅಂತಂದರೆ, ಕುಜಗ್ರಹ ನಿಮಗೆ ರಾಶ್ಯಾಧಿಪತಿಯಾಗಿ 11ನೇ ತಾರೀಕಿಂದ ನಿಮ್ಮ ರಾಶಿಗೆ ಬರ್ತಾನೆ. ಭೂಮಿಕಾರಕ ಕುಜ. ಶುಕ್ರನ ಸ್ಥಾನವು ಸ್ವಲ್ಪ ಉತ್ತಮ ಸ್ಥಿತಿಯಲ್ಲೇ ಕಂಡು ಬರ್ತಾ ಇದೆ. ಸ್ವಲ್ಪ ಜಮೀನು ಖರೀದಿ ಮಾಡುವಂಥ ಯೋಗ ಫಲಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ, ಅಥವಾ ಭೂಮಿ ಆಸ್ತಿ ಇತ್ಯಾದಿಗಳ
ಖರೀದಿ ಅಥವಾ ಮಾರಾಟ, ಬಹಳ ಕಾಲದಿಂದ ನಿಂತು ಹೋಗಿದ್ದಂತಹ ಭೂಮಿಯ ಮಾರಾಟಗಳು ಅಥವಾ ಬಹಳ ಕಾಲದಿಂದ ಆಲೋಚನೆ ಮಾಡ್ತಿದ್ದಂಥ ಭೂಮಿ ಖರೀದಿ, ಮನೆ ಸಂಬಂಧಿತ ಕೆಲಸಗಳು, ಇದೆಲ್ಲ ಪೂರ್ಣವಾಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡುಬರ್ತಾ ಇದೆ. ಈ ಭೂಮಿನೇ ಆಗಲಿಲ್ಲ, ಭೂಮಿ ವ್ಯವಹಾರಗಳಲ್ಲ ಅಂತಂದ್ರೆ ವಾಹನ ಖರೀದಿ ಯೋಗವಾದರೂ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೇ 11ನೇ ತಾರೀಕಿಂದ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಕುಜ ನಿಮಗೆ ರಾಶ್ಯಾಧಿಪತಿಯೂ ಹೌದು, ಅಷ್ಟಮಾಧಿಪತಿಯೂ ಹೌದು. ಕಾನ್ಫಿಡೆನ್ಸ್, ತುಂಬ ಅದ್ಭುತವಾದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮಗೆ. ಆಮೇಲೆ ನಿಮ್ಮ ಶಕ್ತಿ ವೃದ್ಧಿ ಆಗುತ್ತೆ. ಅದು ನಿಮ್ಮ ದೈಹಿಕ ಶಕ್ತಿನೇ ಇರಬಹುದು, ಸ್ಥಾನಮಾನಗಳ ಶಕ್ತಿನೇ ಇರಬಹುದು, ನಿಮ್ಮ ಮಾತು ನಡೆಯುತ್ತೆ ಅಂತಾರಲ್ಲ ಆ ಥರ. ದೇಹದಲ್ಲಿ ಬಾಡಿ ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ. ನೀವೇನಾದರೂ ತುಂಬ ಸಣ್ಣ ಆಗಿ ಹೋಗ್ತಾ ಇದ್ದೀನಿ, ಏನು ಶಕ್ತಿನೇ ಇಲ್ಲ ಶರೀರದಲ್ಲಿ ಅನ್ನುವ ಹೆದರಿಕೆ ಇದ್ರೆ ಅದೆಲ್ಲ ಬೇಡ. ಒಳ್ಳೆ ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ, ಎಸ್ ನಾನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು, ಆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಮನಸ್ಸಿನಲ್ಲಿ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಏನು ತಪ್ಪು, ಏನು ಸರಿ, ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಯಾಕೆಂದರೆ ಮನುಷ್ಯನ ಕ್ಲಾರಿಟಿ ಮುಖ್ಯವಾಗಿರುತ್ತೆ. ಅದಕ್ಕೆ ಅಡ್ಡಿ ಬರಬಹುದಾದಂಥದ್ದು ಯಾವುದೇ ಸಮಸ್ಯೆಗಳಿದ್ರು, ಉದಾಹರಣೆಗೆ ತುಂಬ ಮಾಟಮಂತ್ರರಾಗೋಗಿದೆ ಅಂತಲೋ, ಅಥವಾ ತುಂಬ ಏನೋ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದೆ ಅಂತಲೋ, ಅಥವಾ ಪಾಸಿಟಿವ್ ಎನರ್ಜಿ ಇಲ್ಲ ಅಂತಲೋ, ಈ ಥರ ಫೀಲ್ ಆಗ್ತಾ ಇದ್ದೀರಾ ನೀವು ಅಂತಂದರೆ ನಿಮಗೋಸ್ಕರ ನಾವು ಅದ್ಭುತವಾದ ಪರಿಹಾರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಮೇ ತಿಂಗಳಲ್ಲಿ ಏನು ಒಳ್ಳೇದಾಗಲಿದೆ ಅಂತ ನಿಮಗೆ ಏನು ಮಾಸ ಭವಿಷ್ಯದಲ್ಲಿ ತಿಳಿಸಿದ್ದೇನೆ ಅದು ಕೂಡ ಸರಿಯಾಗಿ ನಡೀಬೇಕು ಅಂತಂದರೆ ಒಂದು ವಿಶೇಷವಾದ ಪರಿಹಾರವನ್ನು ನಾವು ನಿಮಗೋಸ್ಕರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರವಾಗಬೇಕು, ಅದರಲ್ಲೂ ವಿಶೇಷವಾಗಿ ನಿಮಗಿರುವ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ, ದೃಷ್ಟಿ ದೋಷದ ಸಮಸ್ಯೆ ಇದ್ದರೆ, ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದರೆ, ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳು, ತೊಂದರೆ ಕೊಡೋರು, ಜಾಬಲ್ಲಿ ಸಮಸ್ಯೆಗಳು, ಬಿಸ್ನೆಸ್ಸಲ್ಲಿ ಹಿಂಸೆ ಕೊಡ್ತಾರೆ, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಬೇಡಿ. ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ, ಮಹಾಭದ್ರಕಾಳಿ ಹೋಮ. ಭದ್ರಕಾಳಿ ಹೋಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ಆರೋಗ್ಯ ಅಥವಾ ಎಲ್ಲೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಭದ್ರಕಾಳಿ ಹೋಮ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹೇಳ್ತೇನೆ ನಿಮಗೆ. ಭದ್ರಕಾಳಿ ಹೋಮದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಮಹಾ ಸ್ವಪ್ನೇಶ್ವರಿ ಹೋಮ ಬಹಳಷ್ಟು ಜನಕ್ಕೆ ಹೆಸರು ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ನಮ್ಮ ಹಳಬರಿಗೆಲ್ಲ ಗೊತ್ತಿದೆ, ಹೊಸ ವೀಕ್ಷಕರಿಗೆ ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ಎಷ್ಟು ಪವರ್ಫುಲ್ ಅಂದರೆ, ಈ ಕೃಷ್ಣ ಕೀಲಕ ರತ್ನವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಟ್ಟಾಗ ನಿಮಗಿರುವ ಎಲ್ಲ ಬಾಧೆಗಳನ್ನು, ಅದರಲ್ಲೂ ಕೂಡ ಒಂದು ಇಂಟ್ಯೂಷನ್ ಪವರ್ ಸಿಕ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಸ್ವಪ್ನದಲ್ಲೇ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಹಳ ಜನಕ್ಕೆ ಕೆಟ್ಟ ಕೆಟ್ಟ ಕನಸು ಬಿದ್ದು ಹೆದರಿಕೆ ಆಗ್ತಕ್ಕಂಥವ್ರಿಗೆ ಅದರಿಂದ ಪರಿಹಾರವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ನಿಮಗೆ ಬರ್ದಂಗೆ ಇದು ಕಾಪಾಡುತ್ತೆ. ಯಾವ ರೀತಿಯಲ್ಲಿ ಕಾಪಾಡುತ್ತೆ? ನಿಮ್ಮ ಸೂಕ್ಷ್ಮ ಶರೀರ, ಆರಾ ಅಂತೀವಲ್ಲ, ಆರಾ ಸೂಕ್ಷ್ಮ ಶರೀರದ ರಕ್ಷಣೆ ಮಾಡ್ತಕ್ಕಂಥ ಒಂದು ರತ್ನ. ಇದನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಬ್ಬರು ಒಂದು ಸಲ ಇದನ್ನು ನೀವು ಬಳಸಿದರೆ ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ ಒಂದು ರಾತ್ರಿ ನೀವು ತಲೆದಿಂಬ ಇಟ್ಕೊಂಡು ಮಲ್ಕೊಂಡ್ರೆ. ಅಷ್ಟಕ್ಕೆ ಯಾರಿಗೋಸ್ಕರ ಬೇಕು ಇದು, ನಿಮಗೆ ನೀವು ಇಟ್ಕೊಳ್ಬೇಕು. ಇಲ್ಲ ನಿಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂದರೆ ನಿಮ್ಗೆ ಯಾರ್ಯಾರು ಬೇಕು ಮೊದಲೇ ತಿಳಿಸ್ಕೊಂಡು ಸಂಕಲ್ಪ ಸೇವೆಗೆ ಅಷ್ಟು ಕೊಟ್ಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ನಾವು ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸ್ಕ ದಾಂಪತ್ಯ ಜನ, ಗಂಡ ಹೆಂಡತಿ ಜಗಳ ಮನಸ್ತಾಪ ತಾರಕಕ್ಕೆ, ಗಂಡ ಒಂದು ಹೆಂಡತಿ ಒಂದು ತಲೆ ದಿಮ್ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟು ಕರೆಕ್ಟಾಗಿರ್ತದೆ, ನಂತರ ಚೆನ್ನಾಗಿರ್ತೀರಿ ನೀವು. ಸೊ ಆದ್ದರಿಂದ ಆ ದಾಂಪತ್ಯ ಸುಖವೂ ವೃದ್ಧಿ ಆಗಬೇಕು. ಕೃಷ್ಣ ಕೀಲಕ ರತ್ನ ತುಂಬ ಸಹಾಯಕ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಂತೂ ಇದು ಎನರ್ಜೈಸ್ ಮಾಡೇ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ
ಬೇಗ ಬೇಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ವಿಳಾಸವನ್ನು ಕಳಿಸ್ಕೊಂಡ್ರು ಸಾಕಾಗ್ತದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗ್ತದೆ. ನೆನಪಿಟ್ಕೊಳ್ಳಿ, ಹೋಮ ಮುಗಿದೋಯ್ತು ಅಂದರೆ ನಂತರ ನೀವು ಫೋನ್ ಮಾಡ್ಕೊಂಡಿದ್ದೇನೋ ಚೆನ್ನಾಗಿದೆ ಗುರುಳೆ ನಂಗೆ ಬೇಕು ಅಂತನೋ, ಅಥವಾ ಒಂದೇ ಒಂದು ಪೂಜೆ ಕೊಟ್ಟಿದ್ದೀವಿ ನಮ್ಗೆ ಒಂದೇ ಒಂದು ಕಳಿಸಿದ್ದೀರಾ, ನಂಗೆ ತುಂಬ ಅನುಕೂಲ ಆಗಿದೆ, ನನ್ನ ಯಜಮಾನ್ರಿಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಫ್ರೆಂಡಿಗೆ ಬೇಕಂತ ಇನ್ನೊಂದು ಕಳಿಸ್ಕೊಡಿ ಅಂತಾರಲ್ಲ, ಕಳಿಸಲ್ಲ. ನಿಮಗೆ ಎಷ್ಟು ಬೇಕು ಈಗಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನೀವು. ನಂತರ ಮುಗಿದ ಮೇಲೆ ಮತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಸೊ ದಯವಿಟ್ಟು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೀವೇ ರೀಚ್ ಮಾಡಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರು, ನಿಮಗೆ ಇಷ್ಟವಾದ ದೇವರು ಯಾವುದು ಕಮೆಂಟ್ ಮಾಡಿ. ಮೇ ತಿಂಗಳಲ್ಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.